ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನನ್ನ ಆ್ಯನಿವರ್ಸರಿ ಡೇ ವ್ಲಾಗ್ ಕೂಡ ಆಗಿರುತ್ತೆ. ಇವತ್ತು ನಾನು ಎಲ್ಲೆಲ್ಲಿ ಹೋಗಿದ್ದೆ, ನನ್ನ ಆ್ಯನಿವರ್ಸರಿ ಡೇ ಸ್ಪೆಷಲ್ ಏನು, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳ್ಬಿಟ್ಟು ಚಿಕ್ಕದಾಗಿ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯನಿವರ್ಸರಿ ಡೇ ಅಂತ ಸ್ಪೆಷಲ್ ಎಲ್ಲ ಏನೂ ಇಲ್ಲ. ಆ ಸರ್ಪ್ರೈಸಸ್ಸು ಆ್ಯಂಡ್ ಸ್ಪೆಷಲ್ ಸೆಲೆಬ್ರೇಷನ್ಸು ಆ ಥರ ಎಲ್ಲ ಏನಿಲ್ಲ. ನಾರ್ಮಲಾಗಿ ನಾನು ಹಸ್ಬೆಂಡ್ಗೆ ಒಂದು ಜೊತೆ ಬಟ್ಟೆ ಕೊಡಿಸಿದೆ, ಅವ್ರು ನನಗೆ ಒಂದು ಜೊತೆ ಬಟ್ಟೆ ಕೊಡಿಸಿದ್ರು. ಆ್ಯಂಡ್ ನಾರ್ಮಲ್ ವಿಶಸ್ಸು. ಇದು ನನ್ನ 6th ಇಯರ್ ಆ್ಯನಿವರ್ಸರಿ ಆಗಿರುತ್ತೆ. ಆ್ಯನಿವರ್ಸರಿ ಅಂದರೆ ಎಲ್ರಿಗೂ ಸ್ಪೆಷಲ್ ಆಗಿರುತ್ತಲ್ವ, ಯಾಕಂದರೆ ನಮ್ಮ ಲೈಫಲ್ಲಿ ನಮಗೋಸ್ಕರ ಅಂತ ಒಬ್ಬರು ಬಂದಿರೋ ದಿನ ಆಗಿರುತ್ತೆ ಅದು. ಆ್ಯಂಡ್ ಬೆಳಗ್ಗೆನೇ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ನೈಟ್ ಟೈಮ್ ಮನೇಲೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿ ಬೆಳಗ್ಗೆನೇ ಎದ್ದು ಬೇಗ ಬಂದು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ನೈಟೆಲ್ಲ ವೀಡಿಯೋ ನೋಡಿದೆ. ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಬಂದು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಮಾಡಿದೆ. ಅದು ನೋಡಿದ್ರೆ ಹಲ್ವಾ ಆಗೋಗಿತ್ತು. ಯಾಕಂದರೆ ಎಲ್ಲ ನೀರು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ, ಎಲ್ಲ ಉಕ್ಕಿ ಬಂದು ಎಲ್ಲ ಚೆಲ್ಲೋಯ್ತು. ಕಿಚನೆಲ್ಲ ಮತ್ತೆ ಗಲೀಜಾಯಿತು. ಅದು ಕ್ಲೀನ್ ಮಾಡಿದೆ. ಮತ್ತು ಸಬ್ಬಕ್ಕಿ ಕೂಡ ತುಂಬ ಸಾಫ್ಟಾಗಿ ಬೆಂದೋಗಿಬಿಟ್ಟಿತ್ತು. ಆಮೇಲೆ ಅದನ್ನು ಮತ್ತೆ ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸೋ ಅಷ್ಟೊತ್ತಿಗೆ ಪಾಯಸ ಹೋಗಿ ಹಲ್ವಾ ಆಯಿತು. ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ದೇವ್ರಿಗೆ ಇಡೋಣ ಅಂತ ಸ್ವಲ್ಪ ಎತ್ತಿ ಸೈಡ್ಗಿಟ್ಟೆ. ಮತ್ತು ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ದೆ. ಸೈಡ್ ಡಿಶ್ಶು ಪಲ್ಯ ಬಂದು ಬೀಟ್ರೋಟು ಮತ್ತು ಕಾಳುಗಳೆಲ್ಲ ಹಾಕಿ ಬೀಟ್ರೋಟ್ ಪಲ್ಯ ಮಾಡಿದೆ. ಬೀಟ್ರೋಟ್ ಪಲ್ಯ ಮಾಡಿ ನನ್ನ ಮಗಳು 8:15ಗೆ ಹೋಗ್ತಾಳೆ ಸ್ಕೂಲ್ಗೆ. ಅವಳು ಹೋಗೋಷ್ಟೊತ್ತಿಗೆ ನಾನು ಎಲ್ಲ ಬೇಗ ಮುಗಿಸಿ ನಾನು ರೆಡಿ ಆಗಬೇಕು ಅಂತ ಅಂದ್ಕೊಂಡು ಮನೆಯೆಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ನನ್ನ ಮಗನಿಗೆ ಎಬ್ಬರಿಸಿ ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಹಸ್ಬೆಂಡ್ ರೆಡಿ ಆದರು. ಮನೇಲಿ ಪೂಜೆನೂ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. 8:15 ಅಷ್ಟಿಗೆ ಟೈಮ್ ಆಗೋಯಿತು. ನಮ್ಮ ಅತ್ತೆನೂ ಎಲ್ಲೋ ಹೋಗ್ಬೇಕಾಗಿತ್ತು. ಅವರ ಅಮ್ಮ ಅವರ ತಂಗಿ ಅವ್ರ ಚಿಕ್ಕಮ್ಮ ಬಂದು ಸ್ವಲ್ಪ ಹುಷಾರಿಲ್ಲ ಅಂತೇಳಿದರು. ಅದಕ್ಕೆ ಅಲ್ಲಿ ನೋಡ್ಕೊಂಡು ಬರೋಕ್ಕೆ ಹೋಗ್ಬೇಕಾಗಿತ್ತು ಅವರೂ. ಓಕೆ, ಅವರು ಅತ್ತೆನೂ ಹೋದ್ಮೇಲೆ ನಾನು ಹಸ್ಬೆಂಡ್ ಇಬ್ಬರೂ ಮಗುಗೆ ಎಲ್ಲ ಲಂಚೆಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ಮಗಳನ್ನ ಕರ್ಕೊಂಡು ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು ಮಗಳನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಹಸ್ಬೆಂಡ್ ಮತ್ತೆ ಬಂದು ನನ್ನ ಮನೇಲಿ ಡ್ರಾಪ್ ಮಾಡಿದ್ರು. ಡ್ರಾಪ್ ಮಾಡಿದ್ದಾದಮೇಲೆ ಹಸ್ಬೆಂಡ್ ಹೋದರು. ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಹಸ್ಬೆಂಡ್ ಹೋಗಿದ್ದಾದಮೇಲೆ ನಾನು ಪೂಜೆ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಸೇರಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ್ದಾದಮೇಲೆ ತಿಂಡಿ ತಿಂದ್ವಿ ಇಬ್ಬರೂ. ನನ್ನ ಮಗ ಅಂತೂ ಎಲ್ಲಿ ಏನು ಮಾಡ್ತಾ ಇರಬೇಕು ಅಂತ ಕಾಯ್ತಾ ಇರ್ತಾನೆ. ನಾನು ಪೂಜೆ ಮಾಡೋವಾಗೂ ಹಿಂದೆ ಬರ್ತಾನೆ. ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ಆಚೆ ಹೋಗಿ ಬಕೆಟಲ್ಲಿ ಏನೋ ನೀರೆಲ್ಲ ಚೆಲ್ಲಿ ಕಿತಾಪತಿ ಮಾಡ್ತಾಯಿದ್ದ. ಓಕೆ, ಮಕ್ಕಳಂದರೆ ಹಂಗೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಟಿಫನ್ನು ನಾನು ನನ್ನ ಮಗ ಇಬ್ಬರು ಸೇರಿ ತಿಂದ್ವಿ. ಅವನು ಈಗ ಸ್ವಲ್ಪ ಸ್ಪೈಸಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈ ಪುಳಿಯೋಗರೆ ಬಂದು ಸ್ವಲ್ಪ ಹುಳಿ ಇದ್ದಿದ್ದರಿಂದ ಬಂದು ಒಂದು 2-3 ಸತಿ ಮಾಡಿಸ್ಕೊಂಡು ತಿಂದ. ಇಷ್ಟ ಆಯಿತು ಅನಿಸುತ್ತೆ ಅವನಿಗೂ. ಇಬ್ಬರು ಸೇರಿ ಟಿಫನ್ ತಿಂದ್ವಿ. ಟಿಫನ್ ತಿಂದಿದ್ದಾದಮೇಲೆ ಸಾಂಬಾರು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ. ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡು ಫೋನ್ ಮಾಡಿದ್ರು. ವಾಟರ್ ಫಿಲ್ಟರು ಫಿಕ್ಸ್ ಮಾಡಬೇಕಲ್ವ, ಅವ್ರು ಬರ್ತಾರೆ. ಅಲ್ಲೆಲ್ಲ ಏನೇನು ಐಟಮ್ಸ್ ಇಟ್ಟಿದೆಯಾ ಅದೆಲ್ಲ ಸ್ವಲ್ಪ ತೆಗೆದಿಡು ಅಂತೇಳ್ಬಿಟ್ಟು ಹಸ್ಬೆಂಡ್ ಫೋನ್ ಮಾಡಿದ್ರು. ಓಕೆ, ನಾನೇನು ಅಂದ್ಕೊಂಡೆ ಅತ್ತೆನೂ ಇಲ್ಲ ಅಲ್ವ ಇವಾಗ, ಎಲ್ಲ ಕೆಲಸ ಮುಗ್ದಿದೆ, ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತು ನೋಡಿದ್ರು ಅವ್ರು ಕಾಲ್ ಮಾಡಿದ್ರು. ಓಕೆ, ರೆಸ್ಟ್ ತೊಗೊಂಡಂಗೆ ಇವತ್ತು ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಅದೇ. ಅಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಸೈಡ್ಗೆ ಅವ್ರಿಗೆ ಜಾಗ ಮಾಡಿಕೊಟ್ಟೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸಾಂಬಾರು ಮಾಡಿಬಿಡೋಣ, ಆಮೇಲೆ ಮತ್ತೆ ಅವ್ರು ಬಂದಮೇಲೆ ಸಾಂಬಾರು ಮಾಡೋಕ್ಕಾಗಲ್ಲ, ಟೈಮ್ ಇರೋದಿಲ್ಲ, ಇನ್ನು ಅದು ಫಿಕ್ಸ್ ಮಾಡಿ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಅಂತೇಳ್ಬಿಟ್ಟು ಬೇಗ ಸಾಂಬಾರು ಕೂಡ ಮಾಡಿ ಮುಗಿಸ್ದೆ. ನಾರ್ಮಲ್ ತರಕಾರಿ ಸಾಂಬಾರು ಮಾಡಿದೆ ಅಷ್ಟೇ. ಆಮೇಲೆ ಅಷ್ಟೊತ್ತಿಗೆ ನನ್ನ ಮಗ ಒಂದು ದೊಡ್ಡ ಇರುವೆನ ತೊಗೊಂಡು ಬಂದಿದ್ದಾನೆ ಕೈಯಲ್ಲಿ ಹಿಡ್ಕೊಂಡು. ಸ್ವಲ್ಪ ಕೂಡ ಭಯನೇ ಪಡೋದಿಲ್ಲ. ಈ ಇರುವೆ, ಜಿರಳೆ, ಹಲ್ಲಿ, ಲಿಝರ್ಡು ಕಿಟಕಿ ಮೇಲೆ ಹೋಗ್ತಾಯಿದ್ರೆ ಅದನ್ನು ಮುಟ್ಟೋಕೆ ಹೋಗ್ತಾನೆ. ಆ ಇರುವೆನೂ ಹಿಡ್ಕೊತಾನೆ. ಸಮ್ಟೈಮ್ಸ್ ನೋಡದಿರಿದ್ರೆ ಎತ್ತಿ ಬಾಯಿಗೆ ಕೂಡ ಹಾಕ್ಕೊತಾನೋ ಏನೋ ಗೊತ್ತಿಲ್ಲ. ಸ್ವಲ್ಪ ಕೂಡ ಭಯನೇ ಪಡೋದಿಲ್ಲ ಅಂತಾನೆ.
ಓಕೆ, ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟೊತ್ತಿಗೆ ವಾಟರ್ ಫಿಕ್ಸ್ ಮಾಡೋರು ಬಂದರು. ಅಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಅವ್ರಿಗೆ ಕ್ಲೀನ್ ಮಾಡಿಕೊಟ್ಟೆ. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ಫಿಕ್ಸ್ ಮಾಡಬೇಕು ಅಂತೇಳ್ಬಿಟ್ಟು, ಫಿಕ್ಸ್ ಮಾಡೋಕ್ಕಾಗಲಿಲ್ಲ. ಅವತ್ತು ಇದಕ್ಕೆ ಟೈಮ್ ಕೂಡ ಬಂತು. ನಾವು ನಾರ್ಮಲಾಗಿ ಬೇರೆ ಕಡೆ ಹೋಗಿ 15 ರುಪೀಸ್ ಕ್ಯಾನ್ ಇಲ್ಲ 30 ರುಪೀಸ್ ಕ್ಯಾನ್ ಹತ್ರ ತೊಗೊಂಡು ಬರ್ತಾಯಿದ್ವಿ ಯಾವಾಗೂ ನೀರು. ಆವಾಗವಾಗ ಹಸ್ಬೆಂಡ್ ಬರೋದಕ್ಕೆ ಲೇಟ್ ಆದರೆ ನೀರು ಇಲ್ದಿರ ಆಗೋಗ್ತಾಯಿತ್ತು. ನೀರಿಗೇ ತುಂಬ ತೊಂದರೆ ಆಗ್ತಾಯಿತ್ತು, ಕುಡಿಯೋ ನೀರಿಗೆ. ಅದಕ್ಕೆ ಒಂದು ಹಾಕ್ಸ್ಬಿಡೋಣ ಅಂತೇಳ್ಬಿಟ್ಟು ಫಿಲ್ಟ್ರ್ ಹಾಕ್ಸ್ಕೊಂಡ್ವಿ. ಫಿಲ್ಟ್ರ್ ಹಾಕ್ಸ್ಕೊಂಡ್ವಿ. ಅಷ್ಟೊತ್ತಿಗೆ ಅವ್ರ ಹಸ್ಬೆಂಡ್ ಫ್ರೆಂಡೇ ಆಗಿದ್ದರು. ಹಸ್ಬೆಂಡು ಬಂದರು. ಯಾವ ಥರ ಎಲ್ಲಿ ಫಿಕ್ಸ್ ಮಾಡಬೇಕು ಏನಂತ. ಆ್ಯಕ್ಚುಲಿ ಫಸ್ಟ್ ಇತ್ತು ಒಂದು ವಾಟರ್ ಫಿಲ್ಟ್ರು, ಅದು ರಿಪೇರಿ ಆಗಿಬಿಟ್ಟಿತ್ತು. ನಾನು ಬಂದಿದ್ದ ಹೊಸ್ತರಲ್ಲಿ ಅದು ರಿಪೇರಿ ಆಗಿತ್ತು. ನಾನು ರಿಪೇರಿ ಅಲ್ಲಿರೋದು ಬೇಡ ಅಂತೇಳ್ಬಿಟ್ಟು ತೆಗೆದು ಎಲ್ಲ ಗುಜ್ರಿಗೆ ಹಾಕ್ಬಿಟ್ಟಿದ್ದೆ. ಆಮೇಲೆ ಇದು ಹೊಸದು ಇವಾಗ ಫಿಕ್ಸ್ ಮಾಡಿಸಿದ್ವಿ. ನಾನು ಓಕೆ, ಅವರು ವಾಟರ್ ಫಿಲ್ಟ್ರ್ ಫಿಕ್ಸ್ ಮಾಡಬೇಕಾದ್ರೆ ಅವರೊಂದು ಥಿಂಗ್ಸ್ ತೋರಿಸಿದ್ರು. ಅವ್ರ ಹತ್ರ ವಾಟ್ರ್ ಕ್ವಾಲಿಟಿ ಚೆಕ್ ಮಾಡೋ ಮಿಷಿನ್ ಇತ್ತು. ನಮಗೆ ನಾರ್ಮಲಾಗಿ ಎಷ್ಟು ಅದರಲ್ಲಿ ಪ್ಯೂರಿಟಿ ಇದೆ ವಾಟರ್ದು ಅಂತೇಳ್ಬಿಟ್ಟು ಚೆಕ್ ಮಾಡಿ ತೋರಿಸಿದ್ರು. ನಮ್ಮ ಮನೇಲಿ ಬರ್ತಾ ಇರೋ ಟ್ಯಾಪ್ ವಾಟರಲ್ಲಿ 400ವರೆಗೂ ಅದರಲ್ಲಿ ಕೆಮಿಕಲ್ಸ್ ಇತ್ತು. ನಾವು ಹೊರಗಡೆಯಿಂದ ತೊಗೊಂಬರ್ತಿದ್ವಲ್ಲ 30 ರುಪೀಸ್ ಕ್ಯಾನು, ಅದರಲ್ಲಿ 45ವರೆಗೂ ಕೆಮಿಕಲ್ ಇತ್ತು. ಆ್ಯಂಡ್ ಈ ವಾಟರ್ ಫಿಲ್ಟರಲ್ಲಿ ಬಂದುಬಿಟ್ಟು 37 ಇತ್ತು. ಆಲ್ಮೋಸ್ಟ್ ಈ ವಾಟರ್ ಫಿಲ್ಟರಲ್ಲಿ ಕೆಮಿಕಲ್ಲು ಆ್ಯಂಡ್ ಪ್ಯೂರಿಟಿ ಜಾಸ್ತಿ, ಕೆಮಿಕಲ್ ಕಡಿಮೆ ಇದೆ ಆ್ಯಂಡ್ ಪ್ಯೂರಿಟಿ ಜಾಸ್ತಿ ಇದೆ. ಟ್ಯಾಪ್ ವಾಟರಲ್ಲಿ 400ವರೆಗೂ, 37 ಎಲ್ಲಿ 400 ಇಲ್ಲಿ ಅಂತ ನಾನು ಯಾವಾಗೂ ಅದು ಚೆಕ್ ಮಾಡೋ ಮಿಷಿನ್ನ ನೋಡಿರಲಿಲ್ಲ. ತೋರಿಸಿದ್ರು ಆ್ಯಂಡ್ ಓಕೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಫಿಕ್ಸ್ ಮಾಡಿ ಹೋದರು. ನಾನು LED ಲೈಟ್ ಒಂದು ಅಡುಗೆ ಮನೇಲಿ ಫಿಕ್ಸ್ ಮಾಡಿದ್ದೆ. ಆ ಲೈಟ್ ಯಾವಾಗ ನಾನು ಆನ್ ಮಾಡೋಕ್ಕೆ ಹೋದ್ರೂ ಆನೇ ಆಗ್ತಾ ಇರಲಿಲ್ಲ. ಓಕೆ, ಏನೋ ರಿಪೇರಿ ಆಗಿದೆ ಅಂತೇಳ್ಬಿಟ್ಟು ಅವರು ಆ ಹೋಲ್ಟರ್ ಇರೋ ಜಾಗದಲ್ಲೇ ಈಗ ವಾಟರ್ ಫಿಲ್ಟರ್ ಫಿಕ್ಸ್ ಮಾಡಿದ್ದು. ಓಕೆ, ನಾನು ಇವಾಗ ಅದನ್ನು ವೈರ್ ತೆಗೆದುಬಿಡೋಣ ಅಂತೇಳ್ಬಿಟ್ಟು ತೆಗೆದು ಬೇರೆ ಕಡೆ ಸ್ವಿಚ್ ಎಲ್ಲ ಹಾಕಿ ನೋಡಿದ್ರೆ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ. ಓಕೆ, ಇವಾಗ ಅದನ್ನು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಬಂದು ಅವಳೆಲ್ಲ ಡ್ರೆಸ್ ಎಲ್ಲ ತೆಗೆದಿಟ್ಟು, ಡ್ರೆಸ್ ಎಲ್ಲ ಮಡಚಿ ಎಲ್ಲ ತೆಗೆದಿಟ್ಲು. ಆಮೇಲೆ ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಓಕೆ, ರೂಮಲ್ಲಿ ಮಿರರ್ ಹತ್ರ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಮಿರರ್ ಹತ್ರ ಹಾಕೋಣ ಅಂತ ಅಂದ್ಕೊಂಡೆ. ಓಕೆ, ಅಷ್ಟೊತ್ತು ಮಗಳು ಬಂದಿದ್ಲಲ್ವ, ಮಗಳಿಗೆ ಊಟ ಮಾಡಿಸೋಣ ಅಂತಂದ್ಬಿಟ್ಟು ಮಗಳಿಗೆ ಸ್ವಲ್ಪ ಊಟ ಮಾಡಿಸಿ ಮಕ್ಕಳೆಲ್ಲ ಆಡ್ತಾಯಿದ್ರು. ಅಕ್ಕನ ಮಕ್ಕಳು, ನನ್ನ ಮಗ ಎಲ್ಲ ಆಟಾಡ್ತಾಯಿದ್ರು. ಓಕೆ, ಅವರು ಆಟಾಡ್ಕೊಂಡಾದಮೇಲೆ ಮಕ್ಳಿಗೆ ಊಟ ಮಾಡಿಸ್ದೆ. ನೈಟ್ಗೆ ಔಟ್ಸೈಡ್ ಹೋಗಿದ್ವಿ ಊಟ ಮಾಡೋದಕ್ಕೆ. ನನ್ನ ಮಗ ಅಂತೂ ಎಲ್ಲಿ ಹೊರಗಡೆ ಹೋಗ್ತೀವಿ ಅಂತಂದರೆ ಬಾಗ್ಲ ಹತ್ರ ರೆಡಿಯಾಗಿ ನಿಂತಿರ್ತಾನೆ. ಅವನ ಹತ್ರ ಸ್ವಲ್ಪ ಫನ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗಿದ್ವಿ ಊಟ ಮಾಡೋಕ್ಕೆ ಅಂತೇಳ್ಬಿಟ್ಟು. ಸ್ಪೆಷಲಾಗಿ ವೆಡ್ನೆಸ್ಡೇ ಆಗಿರೋದ್ರಿಂದ ನಾನ್ ವೆಜ್ಜೇ ಸ್ಪೆಷಲ್ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ 10 o'clock ಆಗಿತ್ತು. ಆರ್ಡ್ರ್ ಕೊಟ್ಟು 10 o'clock ಅಲ್ಲಿ ಹೋಗಿ ರೀಚ್ ಆದ್ವಿ. ಅವ್ರು ಆರ್ಡ್ರ್ ಮುಗಿಸ್ಕೊಂಡು ತೊಗೊಂಬಂದು ಕೊಡೋಷ್ಟೊತ್ತಿಗೆ 10:30 ಆಯಿತು. ಅಲ್ಲಿ ನನ್ನ ಮಗ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅವನಿಗೆ ಪೇಷನ್ಸೇ ಇಲ್ಲ. ಕೆಳಗಡೆ ಇಳಿದು ಬರ್ತಿದ್ದಾನೆ, ಅಲ್ಲೆಲ್ಲ ಓಡಾಡಬೇಕು ಅಂತ ಹೇಳ್ಬಿಟ್ಟು ಓಕೆ ಸ್ವಲ್ಪ ಹೊತ್ತು ಫೋನ್ ಕೊಟ್ಟೆ, ಸ್ವಲ್ಪ ಹೊತ್ತು ಫೋನ್ ನೋಡಲಿ ಅಂತ. ಅಷ್ಟೊತ್ತಿಗೆ ಆರ್ಡ್ರ್ ಬಂತು. ನಾರ್ಮಲ್ ಪರೋಟ ಆ್ಯಂಡ್ ಫ್ರೈಡ್ ರೈಸು, ಗೀ ರೈಸು, ಚಿಕನ್ ಗ್ರೇವಿ ಮತ್ತು ತಂದೂರಿ ಆರ್ಡ್ರ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ 12 o'clock ಆಗಿತ್ತು. ನಮ್ಮ ಆ್ಯನಿವರ್ಸರಿ ಡೇನೂ ಕಂಪ್ಲೀಟ್ ಆಗಿತ್ತು. ಫುಲ್ ವಿಡಿಯೋ ನೋಡಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ನನ್ನ ಆ್ಯನಿವರ್ಸರಿ ಡೇಗೆ ವಿಶ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಬಾಯ್.